ಅಲ್ಲ ಗುರು, ಬಕೆಟ್ ಹಿಡಿಬೇಕು ಆದ್ರೆ ಈ ರೇಂಜಿಗ ಅರ್ಥನೇ ಆಗೋದಿಲ್ಲ ನನಗೆ. ಈ ರೇಂಜಿಗೆ ಯಾವನಾದ್ರೂ ಬಕೆಟ್ ಹಿಡಿಯೋದಿರುತ್ತೆ, ಅದು ಓಪನ್ ಆಗಿ ಆನ್ ಏರ್ ಅಲ್ಲಿ. ಸೊ ಕಾಮೆಂಟ್ರಿ ಮಾಡೋ ಟೈಮಲ್ಲಿ ಈ ರೇಂಜ್ಗೆ ಬಕೆಟ್ ಹಿಡಿಯೋವಂಥ ಅವಶ್ಯಕತೆ ಇದೆಯಾ? ಅಂಬಟಿ ರಾಯ್ಡು ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಪ್ರತಿ ಒಂದು ಶಾಟ್ ಅಥವಾ ಗೇಮಲ್ಲೂ ಅಥವಾ ಒಂದೊಂದು ಮ್ಯಾಚಲ್ಲೂ ಕೂಡ ಒಂದೊಂದು ಏನೇ ಬಂದರೂ ಕೂಡ ಅದಕ್ಕೆ ಧೋನಿ ಕಾರಣ. ಇವಾಗ ಒಳ್ಳೆ ಕ್ಯಾಚ್ ಹಿಡೀಲಿ, ಸೊ ಅವನು ಏನಾದರೂ ಸಿ ಎಸ್ ಕೆನಲ್ಲಿ ಆಡಿದರೆ, ಇದು ಸಿ ಎಸ್ ಕೆನಲ್ಲಿ ಕೊಟ್ಟಿರುವಂಥ ಧೋನಿ ಕೊಟ್ಟಿರುವಂಥ ಒಂದು ಟ್ರೈನಿಂಗು. ಸೊ ಅವರು ಗರಡಿಲಿ ಬೆಳೆದಂಥ ಹುಡುಗ, ಅವ್ರ ಗರಡಿಲಿ ಬೆಳೆದಂಥ ಪ್ಲೇಯರು. ಸ್ಯಾಂಟ್ನರ್ ಒಂದು ಒಳ್ಳೆ ವಿಕೆಟ್ ತೆಗೆದುಬಿಡ್ಲಿ, ಇದು ಧೋನಿಯಿಂದ ಮಾಡಿರೋವಂಥದ್ದು, ಧೋನಿ ಒಂದು ಇದರಲ್ಲಿ ಪಳಗಿರೋವಂಥದ್ದು. ಲಾಸ್ಟ್ ನಾವು ನ್ಯೂಜಿಲೆಂಡ್ ಆ್ಯಂಡ್ ಚಾಂಪಿಯನ್ಸ್ ಟ್ರೋಫಿಲಿ ನೋಡ್ತೀವಿ. ಸೊ ಇವರು ಧೋನಿ ಜೊತೆಗೆ ವರ್ಕ್ ಮಾಡಿರೋದ್ರಿಂದ ಕ್ಯಾಪ್ಟನ್ಸಿ ಸೂಪರಾಗಿ ಮಾಡ್ತಿದ್ದಾರೆ, ಹಾಗೆ ಹೀಗೆ. ಸೊ ಇಂಥ ಮಾತುಗಳು. ರಹಾನೆ ಮೊನ್ನೆ ಒಂದು KKR ಪರವಾಗಿ ಒಂದು ಒಳ್ಳೆ ಕ್ಯಾಪ್ಟನ್ಸಿ ಮಾಡಿ ಮ್ಯಾಚ್ ವಿನ್ ಮಾಡಿಸಿದ್ರೆ, ಸೊ ರಹಾನೆ ಕೂಡ ಅಷ್ಟೇ ಧೋನಿಯ ಜೊತೆಗೆ ಕೆಲಸ ಮಾಡಿರುವಂಥದ್ದು ಅವ್ರಿಗೆ ಇಲ್ಲಿ ಯೂಸ್ ಆಗ್ತಾ ಇದೆ. ಅದೆಲ್ಲ ಧೋನಿ ಒಂದು ಕ್ಯಾಂಪಿಂದ ಬಂದಿರೋವಂಥವ್ರು. ಬರೀ ಇಂಥವೇನೆ. ಧೋನಿ ಬಂದರೆ ಸಾಕು, ಇವತ್ತೇನು ಧೋನಿ ತಲ್ವಾರ್ ತೊಗೊಂಡು ಬಂದಿದ್ದಾರೆ. ಅವ್ರೇನು ಯುದ್ಧ ಮಾಡಕ್ಕೆ ಬಂದವರ, ಬ್ಯಾಟ್ ಹಿಡ್ಕೊಂಡು ಕ್ರಿಕೆಟ್ ಆಡೋಕೆ ಬಂದವರ, ಅರ್ಥ ಆಗಲ್ಲ ನನಗೆ. ಆ್ಯಂಡ್ ಏನಾದರೂ ಒಂದು ಚೂರು ಕ್ಯಾಚ್ ಒಂದು ಬಾಲ್ ಮಿಸ್ ಆದರೆ, ಸೊ ಈ ಥರದ್ದು ಎಲ್ಲೋ ಶತಮಾನದಲ್ಲಿ ಒಂದ್ಸರಿ ಆಗುವಂಥದ್ದು. ಇದನ್ನು ಫೋಟೋ ಫ್ರೇಮ್ ಆಗಿ ಇಟ್ಕೊಬೇಕು. ಧೋನಿ ಕಡೆಯಿಂದ ಈ ಥರ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಏನು ಧೋನಿ ಮನುಷ್ಯನ ಅಥವಾ ಮಷಿನ? ಮಷಿನ್ಗಳ ಕಡೆಯಿಂದನೇ ತಪ್ಪಾಗುತ್ತೆ. ನಾವು ಧೋನಿಗೆ ಪ್ರೀತಿಸ್ತೀವಿ, ಇಂಡಿಯಾಗೆ ಆಡಿದಾಗ ರೆಸ್ಪೆಕ್ಟ್ ಇದೆ, 3 ICC ಟ್ರೋಫಿಗಳನ್ನ ತಂದುಕೊಟ್ಟಿದ್ರೆ ಎಲ್ಲ ಇದೆ. ಬಟ್ ಒಂದು ಲೀಗ್ಗೋಸ್ಕರ, ಫ್ರ್ಯಾಂಚೈಸಿ ಕ್ರಿಕೆಟ್ಗೋಸ್ಕರ ಈ ರೇಂಜ್ಗೆ ಒಂದು ಸ್ವಾಭಿಮಾನನ ಬಿಟ್ಟು ಈ ರೇಂಜಿಗೆ ಬಕೆಟ್ ಹಿಡಿಬೇಕಾ? ಪ್ರತಿ ಒಂದು ಕಾಮೆಂಟ್ರಿ ಯಾವುದೇ ಮ್ಯಾಚ್ ಇರಲಿ, ಅದು ಬೇರೆ CSK ಅಲ್ಲ ಗುರು, ಯಾವುದೋ ಪಂಜಾಬು ರಾಜಸ್ಥಾನ ಇರಲಿ, ಇನ್ಯಾವುದಿದ್ರು ಕೂಡ ಅಲ್ಲಿ ಧೋನಿನ ಹೇಳ್ಕೊಂತ ಅಂದ್ಬಿಡೋದು. ಅದು ಯಾವುದೋ ಮ್ಯಾಟ್ರ್ ನಡೀತಾ ಇರುತ್ತೆ, ಸೊ ಅದರಲ್ಲಿ ಬಂದ್ಬಿಟ್ಟು ಧೋನಿನ ಹಾಕ್ಬಿಡೋದು. ಧೋನಿ ಇದ್ದರೆ ಹಿಂಗಾಗಿರೋದು, ಧೋನಿ ಬಂದಿದ್ರೆ ಈ ಟೈಮಲ್ಲಿ ಹಿಂಗಾಗಿರೋದು, ಧೋನಿ ಬಾಯ್ ಹಾಗೆ, ಧೋನಿ ಬಾಯ್ ಹೀಗೆ. ಯಾವನ್ ಗುರು ಇವನು? ಈ ರೇಂಜಿಗೆ ಮೆಂಟ್ಲಾಗಿ ಹೋಗೋನಲ್ಲ. ಅಲ್ಲ, ಏನು ಸಿಗುತ್ತೆ ಅಂತ ಅರ್ಥನೇ ಆಗೋದಿಲ್ಲ ನನಗೆ. ನಿನ್ನೆ ಮ್ಯಾಚಲ್ಲೂ ಅಷ್ಟೇ. ಸೊ ಅಲ್ಲಿ ಫ್ಲೆಮಿಂಗ್ ಆ್ಯಂಡ್ ಯಾರು ಧೋನಿ ಅವರು ಡಿಸ್ಕಷನ್ ಮಾಡ್ತಿರ್ತಾರೇನೋ. ಸೊ ಆ ಡಿಸ್ಕಷನ್ ಇವನೇ ಏನೋ ಅಲ್ಲಿ ಇದ್ನೇನೋ, ಆ ಪ್ಲೇಸಲ್ಲಿ ಇದ್ನೇನೋ ಅನ್ನೋ ರೀತಿ ಇಮ್ಯಾಜಿನೇಷನಲ್ಲಿ ಇವನೇ ಏನೋ ಹೇಳ್ತಾವನೆ. ಧೋನಿ ಹತ್ರ ಹೋಗಿ ಫ್ಲೇಮಿಂಗ್ ಅವ್ರು ಕೇಳ್ಕೊಂತಿದ್ದಾರೆ, ನಿಮಗೆ ಇವಾಗ ಪಿಚ್ಚು ಸಖತ್ತಾಗಿದೆ, ಸೊ ನಿಮಗೆ ಹೇಗೆ ಬೇಕೋ ಆ ರೀತಿಯಲ್ಲಿದೆ, ನೀವು ಹೋಗಿ ಒಳ್ಳೆ ಸ್ಕೋರ್ ಮಾಡ್ಬೋದು, ಅದಕ್ಕೋಸ್ಕರ ಬನ್ನಿ, ಸೊ ಅಂದರೆ ಈ ಗ್ರೌಂಡ್ ಒಳಗಡೆ ಹೋಗಿ ಅನ್ನೋ ರೀತಿಯಲ್ಲಿ ಹೇಳಿದ್ರಂತೆ. ಅವಾಗ ಧೋನಿ ಹೇಳಿದ್ರಂತೆ, ಇಲ್ಲ ಇವಾಗ ಚಹಲ್ 2 ಓವರ್ ಹಾಕ್ತಾನೆ, ಸೊ ಅಲ್ಲಿ ಜಡೇಜಾ ಆ್ಯಂಡ್ ಶಿವಮ್ ದುಬೆ ಇಬ್ಬರು ಜಾಸ್ತಿ ರನ್ ಮಾಡೋವಂಥ ಚಾನ್ಸಸ್ ಇರುತ್ತೆ, ಸೊ ಅದಕ್ಕೋಸ್ಕರ ಇನ್ನೊಂದು 2 ಆದಮೇಲೆ ನಾನು ಹೋಗ್ತೀನಿ ಅಂತ ಧೋನಿ ಅವ್ರು ಹೇಳಿದ್ರಂತೆ. ಇದು ಇವನು ಹೇಳ್ದವನೇ ಕಾಮೆಂಟ್ರಿನಲ್ಲಿ ಕೂತ್ಕೊಂಡು. ಎಲ್ಲ ಗುರು, ನೀನೇನು ಇನ್ಸ್ಟೆಂಟ್ ಏನಾದರೂ ಮೈಕ್ ಏನಾದರೂ ಮಡಗಿದ್ಯಾ ಧೋನಿ ಎಲ್ಲಾದ್ರೂ? ನೀನು ಹೆಂಗೆ ಹೇಳ್ತಿದ್ಯಾ ಇಮ್ಯಾಜಿನೇಷನರಿ? ನೀನು ಕಾಮೆಂಟ್ರಿನ ಅಥವಾ ಜ್ಯೋತಿಷಿನ? ಏನು ಅಂತಲೇ ಅರ್ಥ ಆಗಲಿ. ಇಂಥವ್ರನ್ನೆಲ್ಲ ಕಾಮೆಂಟ್ರಿ ಮಾಡೋಕೆ ಇಟ್ಕೊಂಡಿದ್ದಾರೆ. ಫಸ್ಟ್ ಇವ್ರನ್ನೆಲ್ಲ ಓಡಿಸ್ಬೇಕು. ಆಮೇಲೆ ಸಿದ್ದು ಪಾಜಿ ಗೊತ್ತಲ್ಲ, ನವಜೋತ್ ಸಿಂಗ್ ಸಿದ್ದು. ಸೊ ಅಲ್ಲಿ ಸಹ ಒಂದು ಕಾಮೆಂಟ್ರಿ ಅವರು. ಸೊ ಅವ್ರಿಗೆ ಒಂದು ರೀತಿ ಊಸುರುವಳ್ಳಿ ಅಂತ ಹೇಳ್ತಾರೆ ಡೈರೆಕ್ಟಾಗಿ. ಅಲ್ಲಿ CSK ಪರವಾಗಿ ತೊಗೊಂಡಿಲ್ಲ ಅನ್ನೋದಕ್ಕೋಸ್ಕರ ಸೊ ಅಲ್ಲಿ ಊಸುರುವಳ್ಳಿ ಅಂತವ್ರೆ. ನೀವು ಊಸುರುವಳ್ಳಿ ಥರ ಇವಾಗ ಬದಲಾಯಿಸ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಅಲ್ಲ ಗುರು, ಅಂಥ ಒಬ್ಬ ಸೀನಿಯರ್ಗೆ ಆ ರೀತಿಯಲ್ಲಿ ಹೇಳ್ಬೋದಾ? ಅವರವರ ಪಾಯಿಂಟ್ ಆಫ್ ವ್ಯೂ ಏನೋ ಬೇರೆ ಇರುತ್ತೆ. ನೀವು ಹೋಗಿ ನಿಮ್ಮ ಒಂದು ಇದನ್ನು ಅವ್ರ ಮೇಲೆ ಏನಕ್ಕೆ ಪಾಯಿಂಟ್ ಆಫ್ ವ್ಯೂನ ಅವ್ರ ಮೇಲೆ ತೋರಿಸ್ತಾ ಇದ್ದೀರಾ? ಇಂಥವ್ರನ್ನ ಕಾಮೆಂಟ್ರಿನಲ್ಲಿ ಇಟ್ಕೊಂಡಿದ್ದಾರಲ್ಲ ಸ್ಟಾರ್ ಸ್ಪೋರ್ಟ್ಸ್ ಅವರು, ನಿಜವಾಗ್ಲೂ ಫಸ್ಟ್ ಇವ್ರನ್ನ ಓಡಿಸ್ಬೇಕು ನನ್ನ ಪ್ರಕಾರ. ನನಗೆ ಕೇಳಕ್ಕೆ ಹೋದರೆ IPL ಎಲ್ಲ ಭಾಷೆ ತೊಗೊಂಡ್ರು ಕೂಡ ಕನ್ನಡ ಬೆಸ್ಟ್ ಅಂತ ನನಗನ್ಸುತ್ತೆ. ಆ ತಮಿಳ್ ಕಾಮೆಂಟ್ರೂ ಕೂಡ ಎಲ್ಲೆಲ್ಲೋ ರೀಲ್ಸಲ್ಲಿ ನೋಡಿರ್ತೀನಿ. ಅವ್ನು ಶ್ರೀಕಾಂತ್ ಅಂತಿದ್ದಾರೆ, ನಿಜವಾಗಿ ರೆಸ್ಪೆಕ್ಟ್ ಇದೆ ಅವ್ರ ಮೇಲೆ. ಬಟ್ ಆದರೂ ಕೂಡ ಒಂಥರ ವಿಚಿತ್ರವಾಗಿ ಆಡ್ತಾರೆ. ಅವರು ಕೂಡ ಅಷ್ಟೇ, ಬರೀ ಧೋನಿ ಧೋನಿ ಧೋನಿ. ಧೋನಿ ಔಟ್ ಏನಾದರೂ ಅಪೀಲ್ ಮಾಡಿಬಿಟ್ರೆ ಮುಗೀತು, ಔಟೇ ಔಟೇ ಔಟ್ 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 ಅಷ್ಟು. ಅದೇನು ಹುಚ್ಚನಾಗಳ ಥರ ಕಿರಿಸ್ತಾರೆ ಗುರು. ಡೀಸೆಂಟ್ ಒಂದು ಸ್ವಲ್ಪನಾದರೂ ಡಿಸೆನ್ಸಿ ಇಲ್ವಾ? ಕರ್ಮ ಗುರು. ಇದ್ರ ಮಧ್ಯೆ ಸೊ RCB ಬಗ್ಗೆ ಒಂದು ಒಳ್ಳೆ ಮಾತಾಡೋಣ ಅಪರೂಪಕ್ಕೆ. ರಾಯ್ಡು ಅದೇನು ಅಂತಂದರೆ, RCB ಈ ಸಾರಿ ಸೊ DC ಆ್ಯಂಡ್ ಪಂಜಾಬ್ ಟೀಮ್ ಥರನೇ ಒಂದು ಒಳ್ಳೆ ಕಾಂಬಿನೇಷನ್ ಇಟ್ಕೊಂಡು ಬಂದಿದೆ. ಒಳ್ಳೆ ಟೀಮ್ ಇದೆ, ಸಖತ್ತಾಗಿದೆ. ಆ್ಯಂಡ್ ಇದ್ರ ಜೊತೆಗೆ ಈ ಸಲ ಕಪ್ RCB ಇದೆ ಅಂತ ಬೇರೆ ಹೇಳ್ಬಿಟ್ಟವನೇ. ಇವನು ದರಿದ್ರ ಬಾಯಿಂದ ಬೇರೆ ಹೇಳ್ಬಿಟ್ಟವನೇ. ಅದು ಏನಾಗುತ್ತೋ ನಾನಂತೂ ಕಾಣೆ. ಬಟ್ ಎಲ್ಲ ಟೈಮಲ್ಲೂ ಕೂಡ ಧೋನಿ ಧೋನಿ ಅನ್ನೋವಂಥದ್ದು ಒಂದು ರೀತಿಯಲ್ಲಿ ತಪ್ಪು ಅಂತ ಅನಿಸುತ್ತೆ. ಬೇರೆ ಪ್ಲೇಯರ್ಗಳು ಏನಕ್ಕಿದ್ದಾರಪ್ಪ ಆಗಿದ್ರೆ, ಚೆನ್ನೈನಲ್ಲಿ ಇನ್ನು ಮಿಕ್ಕಿದಂಥ 10 ಪ್ಲೇಯರ್ಗಳು ಏನು ಮಾಡ್ತಿದ್ದಾರೆ? ಎಲ್ಲ ಟೈಮಲ್ಲೂ ಧೋನಿ ಧೋನಿ ಅಂತಂದರೆ ಆ ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ಸಿ ಏನಾಗ್ತಿದೆ? ಬ್ಯಾಟಿಂಗಲ್ಲಿ ಏನಕ್ಕೆ ರನ್ಸ್ ಬರ್ತಾ ಇಲ್ಲ? ಬಂದರೂ ಕೂಡ ಏನಕ್ಕೆ ಸ್ಟ್ರೈಕ್ ರೇಟಲ್ಲಿ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಬರ್ತಾ ಇಲ್ಲ? ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋ ಕೆಪರ್ದೆ ಅಂದರೆ, ನೀವು ಬರೀ ಧೋನಿ ತಲವಾರ್ ತೊಗೊಂಡ್ಬರ್ತಾನೆ, ಇವತ್ತು ತಲವಾರ್ ಚಲೇಗ, ಹಾಗೆ ಹೀಗೆ. ಆಲ್ರೆಡಿ ಪಾಯಿಂಟ್ಸ್ ಟೇಬಲಲ್ಲಿ CSK ಯಾವುದೋ ಒಂದು ಪೊಸಿಷನಲ್ಲಿದೆ ಅಂತ ಗೊತ್ತಿದೆಯಾ? ಅದನ್ನು ನೋಡೋದ್ರೂ ಒಂದು ಚೂರು ಮಾನ ಮರುವದಿ ಅನ್ನೋದ್ರ ಒಂದು ಚೂರು ಇರಲಿ. ಎಲ್ಲ 3 ಬಿಟ್ಟೋ ರೀತಿಯಲ್ಲಿ ಸುಮ್ಮನೆ ಧೋನಿ ಧೋನಿ ಅಂತಂದರೆ ಪಾಯಿಂಟ್ಸ್ಗಳು ಬರೋಲ್ಲ ಅಲ್ಲಿ. ಅಯ್ಯೋ ಕರ್ಮ ಗುರು.
ಓಕೆ, ನಿಮ್ಗೇನು ಅನಿಸುತ್ತೆ ರಾಯ್ಡು ನೋಡ್ತಾ ಇದ್ರೆ ಅವರ ಒಂದು ಸ್ಟೇಟ್ಮೆಂಟ್ಗಳು ಅವು ಇವೆಲ್ಲ ನೋಡ್ತೀರಿ, ನಿಮ್ಗೇನು ಅನಿಸುತ್ತೆ? ನನಗೆ